ಹಲೋ, ನಮಸ್ತೆ ನಿಮ್ಮೆಲ್ಲರಿಗೂ. ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಾವೀಗ ಮಾಸಿ ಮನೆಗೆ ಹೊರಟಿದ್ದೀವಿ. ಬಿಕಾಸ್ ಟುಡೇ ಐ ಆಮ್ ಗೋನ್ ಶೇರ್ ಅ ರೆಸಿಪಿ ವಿತ್ ಯು ಗೈಸ್. ಎಸ್, ಬನಾನಾ ಬ್ರೆಡ್ ಇದು ಬೆಸ್ಟ್ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಅದಕ್ಕೆ ಮಾಸಿ ಮನೆಗೆ ಹೋಗ್ಬೇಕೀಗ. ಸರ್ ಅಲ್ಲಿ ಹೋಗಿ ಸಿಗ್ತೀನಿ. ನಿಮಗೆ ಸ್ವಾಗತ ಮಾಡಲಿಕ್ಕೆ 3 ಜನ ಬಂದರು ಆ್ಯಂಡ್ ಅಲ್ಲಿ 2 ಜನ ಬರ್ತಿದ್ದಾರೆ, ಹೋದರು. This one is unique color. ಉಳಿದ ಎಲ್ಲರೂ ಬ್ಲ್ಯಾಕ್, that one is white. Let's get inside Masiji's kitchen. ಹೋಗಿಯಾ? No worries. ಒಂದು ಚಹಾ ಕುಡಿಲಿಕ್ಕೆ ಎಷ್ಟು ಹೊತ್ತಂತ ಗೊತ್ತಿಲ್ಲ, ಬಿಸಿ ಇದೆ. ಹಾಗೆ ಆಫ್ಟರ್ ಇದು ಬನಾನಾ ಬ್ರೆಡ್ ಮಾಡಿ ಆದಮೇಲೆ ಈಗ ನೆಕ್ಸ್ಟ್ ಪ್ರಾಕ್ಟೀಸಿಗೆ ಹೋಗ್ಲಿಕ್ಕೆ ಉಂಟು. ಬೇಗ ಬೇಗ ಮಾಡಬೇಕು ನೀವು. Okay, let's get started. Okay, starting with Rav. Should be clean. ಓಕೆ, ಕ್ಲೀನ್ ಮಾಡ್ತಾ ಇಲ್ಲಿ ನಾನು ರೈಟ್ ಬನಾನಾಸ್ ತಗೊಂಡಿದ್ದೀನಿ. ಆ್ಯಂಡ್ ಈಗ ಮ್ಯಾಶ್ ಮಾಡಿ. Nicely. ಪೊಟ್ಯಾಟೊ ಮ್ಯಾಶ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇದರಲ್ಲೆಲ್ಲ ಆಗೋದಿಲ್ಲ, ಜಾರ್ತದೆ. ಈ ಥರ ತಗೊಳ್ಳೋದು, ಈ ಥರ ಮ್ಯಾಶ್ ಮಾಡಿ. ಎಸ್, ಇಷ್ಟು ಮಾಡಿದರೆ ಸಾಕಂತೆ. Let's have it over to the next step. Okay, let's start up first. This is ಎಷ್ಟು ಹೇಳಿ ಮಾರೆ. 1/3 cup of coconut oil. Okay, 1/3 cup of coconut oil. First ಇದು ತೆಗಿವ. ಎಷ್ಟು ಜನರಿಗೆ ಆಗುವಂಥದ್ದು ನೀವು ಮಾಡ್ತಿದ್ದೀರಾ? ಕ್ವಾಂಟಿಟಿ ಗೊತ್ತಿಲ್ಲ, ಒಟ್ರಾಶಿ Quantity like 1 loaf of bread data. Okay. Next is honey. Half cup of honey. Half cup. No sugar. Yeah, no sugar. Diabetic patients ಅವರಿಗೆ ತುಂಬ ಖುಷಿ ಆಗ್ತದೆ ಇದೆಲ್ಲ ನೋಡಿ. This is a healthy version. Say that. ಜಾಗ್ರಿ ಯೂಸ್ ಕರಿಯತ್ತೆ. Yes. Yeah, you can use jaggery too. ಜಾಸ್ತಿ ಜನರಿಗೆ ಶುಗರ್ ಹನಿ ಆಗೋದಿಲ್ಲ ಅಲ್ಲ, ಅಲರ್ಜೀಸ್ ಏನಾದರೂ ಇದ್ದರೆ. We can add 2 eggs. Yes, 2 eggs. Vegetarian option? I don't know. Yeah, I don't know about vegetarians. ಎಂತ ಮಾಡೋದು, ನಮ್ಮ ಮಾಸಿಜಿ ಅಷ್ಟು ದೊಡ್ಡ ಮಾಸ್ಟರ್ ಶೆಫ್ ಅಲ್ಲ. Yeah, exactly. ಈಗ ಅವರಿಗೆ ಈ ರೆಸಿಪಿ ಹುಡುಕ್ಲಿಕ್ಕೆ ಬಾರಿ ಅರ್ಧ ಗಂಟೆ ಬೇಕಾಯಿತು. ಅವ್ರಿಗೆ ನೆನಪೈತಂತೆ ಇದೆಲ್ಲ ಹೇಗೆ ಮಾಡೋದಂತ ಹೇಳಿ. ಸೊ ಅದನ್ನು ಹುಡುಕಿ. Can I get some bananas please? Yes, wait a second. Next comes mashed bananas. 3 large medium bananas. Yeah. Medium गी large गी? Medium. Medium, okay. 3 medium bananas. Vanilla essence galu na pan. Actually one ingredient is missing, which is vanilla essence. ನಮ್ಮ ಹತ್ರ ಇಲ್ಲ, ಖಾಲಿ ಆಯಿತು. ಸೊ ನಿಮ್ಮ ಹತ್ರ ಇದ್ದರೆ ಹಾಕಿ. ಎಷ್ಟು ಹಾಕಬೇಕು? 1 tablespoon. 1 tablespoon ಹಾಕಿ. And we're going to add 1/4 cup of milk. Yes, 1/4 cup of milk. And then mix. Alright, so the mixing here is done. Now, yeah, wet ingredients are done. ಈಗ ಡ್ರೈ ಅಲ್ಲ. ನೆಕ್ಸ್ಟ್ ಕಮ್ಸ್ ಗೋಧಿ ಹಿಟ್ಟು. ಮೈದಾ ಯೂಸ್ ಮಾಡ್ತಿಲ್ಲ, ಇಟ್ಸ್ ಲೈಕ್ ಹೆಲ್ದಿ ವರ್ಷನ್. 1/3/4 ಕಪ್. ಇದು ಖಾಲಿ 1 ಕಪ್ ಮಾತ್ರ ಹಾಕಿದ್ದು, ಇನ್ನು 3/4 ಕಪ್ ತಗೊಂಬರ್ಲಿಕ್ಕೆ ಹೋಗಿದ್ದಾರೆ. ಅಷ್ಟೇ ತನಕ ನನ್ನ ಕೆಲಸ ಇದೆಲ್ಲ. ನೆಕ್ಸ್ಟ್ ಇಸ್ ಇದರಲ್ಲೇ 1 ಟೀ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ ಸಾಲ್ಟ್, 1/2 ಟೀ ಸ್ಪೂನ್. ಬೇಕಿಂಗ್ ಪೌಡರ್ ಅಲ್ಲ, ಸೋಡಾ. ಇದರಲ್ಲಿ ಆಗ್ತಿಲ್ಲ, ಬಿಹೈಂಡ್ ದ ಸೀನ್ಸ್.
ಸೊ ಪ್ಲ್ಯಾನ್ ಚೇಂಜ್. Remove that. ಇರೋರು ಹಾಂ ಓಕೆ ಇಟ್ಸ್ ವರ್ಕಿಂಗ್. ಡನ್. ಈಗ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡಿ. ಯಾ ಫೋಲ್ಡ್ ಆ್ಯಂಡ್ ಕಟ್. ಕಟ್ ಆ್ಯಂಡ್ ಫೋಲ್ಡ್. ಲಮ್ಸ್ ಆಗಬಾರ್ದು, ಮೇಕ್ ಶೋರ್. ಇಲ್ಲಾಂದರೆ ನಾನು ಮಾಡಿದ್ದು ಕ್ಯಾರಮಲ್ ಪುಡಿಂಗ್ ಥರ ಮತ್ತೆ ಸ್ಟ್ರೈನ್ ಮಾಡಬೇಕಾಗ್ತದೆ. ಓಕೆ, ಸೊ ದ ಬ್ಯಾಟರ್ ಇಸ್ ರೆಡಿ. ಇದರಲ್ಲಿ ಈಗ ಚಾಪ್ಡ್ ನಟ್ಸ್ ಆ್ಯಡ್ ಮಾಡುವ. ಚಾಕ್ಲೇಟ್ಸ್ ಆ್ಯಡ್ ಮಾಡ್ಬೋದು. ವಿ ಆರ್ ಆ್ಯಡಿಂಗ್ ಬಾದಾಮ್ ಆ್ಯಂಡ್ ಕ್ಯಾಶ್ಯೂಸ್. You should add walnut actually. ವಾಲ್ನಟ್ಸ್ ವಾಲ್ನಟ್ಸ್ ಹಾಕಬೇಕಂತೆ. ವಾಲ್ನಟ್ಸ್ ಅಸತಿ ಓಕೆ, ವಾಲ್ನಟ್ಸ್ ಇಲ್ಲ ಅಂತೆ. ಆ್ಯಂಡ್ ವಾಟ್ ಎಲ್ಸ್? ಡ್ರೈ ಗ್ರೇಪ್ಸ್ ನಾವು ತಿನ್ನೋದಿಲ್ಲ. ನೋ. If you want, ಇಫ್ ಯು ವಾಂಟ್ ಇಷ್ಟ ಇದ್ದರೆ ಹಾಕಿ, you can put ನೋ ಅಬ್ಜೆಕ್ಷನ್. ಇಲ್ಲ ಅಡಿ ಮ್ಯಾಸಿಜಿಯಾ ಕುಕಿಂಗ್ ಸ್ಕಿಲ್ಸ್. ಬಾದಾಮ್ ಆ್ಯಂಡ್ ಕ್ಯಾಶ್ಯೂಸ್ ಇಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದಾರೆ, ನೀವು ಬೇಕಾದರೆ ಜಾಸ್ತಿ ತಗೊಬೋದು. ಬೇಕಿಂಗ್ ಪ್ಯಾನನ್ನು ಆಯಿಲಲ್ಲಿ ಗ್ರೀಸ್ ಮಾಡಿ, ನೆಕ್ಸ್ಟ್ ಚಾಪ್ ಮಾಡಿದಂಥ ಡ್ರೈ ಫ್ರೂಟ್ಸ್ನ ಡೋಗೆ ಹಾಕಿ ಒನ್ ಟೈಮ್ ಮಿಕ್ಸ್ ಮಾಡಿ ಆ್ಯಂಡ್ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ. ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಫುಲ್ ಎಲ್ಲ ಕಡೆ ಎಚ್ ಟು ಎಚ್ ಎಲ್ಲ ಸ್ಪ್ರೆಡ್ ಮಾಡಿ, ಸೊ ದ್ಯಾಟ್ ಫುಲ್ ಲೋಫ್ ಆಫ್ ಬ್ರೆಡ್ ನಿಮ್ಗೆ ಸಿಕ್ಕೋ ಹಾಗೆ. ಆ್ಯಂಡ್ ಮೇಲಿಂದ ಗಾರ್ನಿಷಿಂಗ್ ಕೊಟ್ಟು 180 ಡಿಗ್ರೀಸಿಗೆ 55 ಮಿನಿಟ್ಸ್ ಬೇಕಿಂಗ್ ಮಾಡಿ. ಬೇಕಿಂಗ್ ಮಾಡಿ ಆದಮೇಲೆ ಹೊರಗೆ ತೆಗೀರಿ, ಕೂಲ್ ಡೌನ್ ಆಗಿ, ಆ್ಯಂಡ್ ಕಟ್ ಮಾಡಿ ಸರ್ವ್ ಮಾಡಿ. ದ್ಯಾಟ್ಸ್ ಇಟ್. ಸೊ ಇಲ್ಲಿ ಒಂದು ಸ್ಲೈಸ್ನ ಕಟ್ ಮಾಡಿ ತೋರಿಸ್ತಿದ್ದಾರೆ. ಇಟ್ಸ್ ಸೋ ಸಾಫ್ಟ್. ಟೇಸ್ಟ್ ಮಾಡಿ ಆ್ಯಂಡ್ ಲೆಟ್ ಮೀ ನೋ ಹೌ ಇಟ್ ಟರ್ನ್ ಔಟ್ ಟು ಬಿ. ನೆಕ್ಸ್ಟ್ ನಾನಿಲ್ಲಿ ಪ್ರಾಕ್ಟೀಸಿಗೆ ಬಂದೆ, ಸೊ ಮತ್ತೆ ಸಿಗ್ತೀನಿ. ಮನೆಗೆ ಬಂದೆ ನಾನು, ಪ್ರಾಕ್ಟೀಸ್ ಎಲ್ಲ ಆಯಿತು ನಂದು. ಆ್ಯಂಡ್ ಬನಾನಾ ಬ್ರೆಡ್ ರೆಸಿಪಿ ಮುಗೀತು. ಟ್ರೈ ಮಾಡಿ ಮನೆಯಲ್ಲಿ, ಹೇಗಾಯ್ತು ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಸೊ ನಾಳೆ ವಿ ಆರ್ ಆ ಟೈಮ್ ಪಾಸಿಗೆ ಒಂದು ಎಂತ ಹೇಳ್ತಾರೆ, ಏನೋ ಮಾಡ್ತಿದ್ದೀವಿ ಟೈಮ್ ಪಾಸಿಗೆ. ಅಂದರೆ ನಾಳೆನೇ ಹೇಳ್ತೆ ಎಂತ ಅಂತ ಹೇಳಿ. ಸೊ ಗುಡ್ ನೈಟ್. ನಾಳೆ ಬೆಳಿಗ್ಗೆ ಸಿಗ್ತೀನಿ. ये कहीं से फूड कल्चर हतिन के लिए ಇದರಲ್ಲಿ ನೋಡಿ ಯಾರು ನೋಡ್ತಿದ್ದಾರೆ. ಸಾರಿ ಒಂದು ನಿಮಿಷ. ಅಯ್ಯೋ ಇದು ಆ್ಯಂಡ್ ಹಾಂ, ಯಾಕೆ ಸಾರಿ ಹಾಕೋದಂತ ಮತ್ತೆ ಹೇಳ್ತೀನಿ. ಐ ಆಮ್ ರೆಡಿ. ಆ್ಯಂಡ್ ಹೌ ಆಮ್ ಐ ಲುಕಿಂಗ್? ಚೆನ್ನಾಗಿ ಕಾಣಿಸ್ತಿದ್ದೇನಾ? ದಿಸ್ ಇಸ್ ದ ಸ್ಯಾರಿ. ನಾವು ಯಾವಾಗ ಗೊತ್ತಾ, ಯಾವಾಗ ಹಾಂ ಕಾಲೇಜಿದು ವರ್ಣೋತ್ಸವ ಟೈಮಲ್ಲಿ ತಗೊಂಡಿದ್ದು. ಕಾಲೇಜಿಗೆ ಪ್ರೋಗ್ರಾಮ್ ಇತ್ತಲ್ಲ, ಎತ್ನಿಕ್ ಡೇಗೆ ಅಂತ ತಗೊಂಡಿದ್ದು. 2 ತಗೊಂಡಿದ್ದು, ಒಂದು ಪರ್ಪಲ್, ಅದು ವೈನ್ ಕಲರ್ ನಾನು ಹಾಕಿದ್ದು, ಒಂದು ಇದು. ಸೊ ದಿಸ್ ಒನ್ ಈಗ ಹಾಕೊಳ್ತಿದ್ದೀನಿ. ಆ್ಯಂಡ್ ಯಾಕೆ ನಾನು ಇವತ್ತು ಸಾರಿ ಉಟ್ಕೊಂಡಿದ್ದು ಗೊತ್ತಾ? ಎಂತ ಇಲ್ಲ, ನಮಗೆ ಹುಚ್ಚುತನ ಶುರುವಾಗಿದೆ. ಫೋಟೋಶೂಟ್ ನಾವು ಅಂದ್ಕೊಂಡಿದ್ದು ಹೊರಗೆ ಹೋಗುವ ಅಂತ ಹೇಳಿ ಫೋಟೋಶೂಟ್ ಮಾಡಲಿಕ್ಕೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಶೆಕೆ ಜಾಸ್ತಿ ಇತ್ತು ನಮಗೆ. ಸೊ ಮನೆಯಲ್ಲಿ ಸಾರಿ ಉಟ್ಕೊಂಡು ಫೋಟೋಸ್ ತೆಗಿತೀವಿ. ಆ್ಯಂಡ್ ಮಾಸಿಗೆ ದಿನ ತೋರಿಸ್ದೆ. ನಾನು ಮೇಲೆ ಇದ್ದೆ ಈಗಷ್ಟೇ ಫೋಟೋ ಸಿಗಲಿಕ್ಕೆ. ಈಗ ಕೆಳಗೆ ಹೋಗ್ತೇವೆ. There is our Masiji. So here is our final look. ಅದು ನೋಡಿ, ಒಂದು ನಿಮಿಷ. ಅದು ಹೊರಗೆ ಫುಲ್ ಗಾಳಿ ಬರ್ತುಂಟು ನೋಡಿ, ವಿಂಡೋಯಿಂದೆಲ್ಲ ತೋರಿಸ್ತೆ. ಫುಲ್ ಗಾಳಿ ಬರ್ತುಂಟು. ಆ್ಯಂಡ್ ಶೀ ಈಸ್ ಪ್ಲೇಯಿಂಗ್. ಅವಳು ಈಗಷ್ಟೇ ಸುಮಾರು ಆಟ ಆಡಿದ್ಲು, ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. So we are done with the photo shoot. ಈಗ ನಾವು ಎಲ್ಲಿ ಹೊರಟಿದ್ದೀವಿ ಗೊತ್ತಾ? ನಾವೆಲ್ಲ ಹೊರಗೆ ಹೋಗ್ತಿದ್ದೀವಿ. दादीच बसलाने. क्रिसमस दिस. ಕ್ರಿಸ್ಮಸ್ ಫಸ್ಟ್ ದಿಸ್ ಆರಂಭ ಬಂದರೆ ನಾನು ಈ ಥರ ಕೂತ್ಕೊಂಡಿದ್ದ ಸ್ಟೈಲ್ ಸ್ವಲ್ಪ ಇಗ್ನೋರ್ ಮಾಡಿ, ಬಿಕಾಸ್ ನನಗೆ ಕಾರ್ ಆಗೋದಿಲ್ಲ. ಎಕ್ಸ್ಪೆಷಲಿ ಮಾಮನ ಕಾರ್ ಆಗೋದಿಲ್ಲ. ಅದು ಕಾರದ ಫ್ರೇಗ್ರೆನ್ಸ್ ಜೊತೆ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಹೊತ್ತು ಬೇಕು, ಮತ್ತೆ ಸರಿ ಆಗ್ತೀನಿ.
ತಿರುಗಲಿಕ್ಕೆ ನಾವು ಮಣಿಪಾಲಿಗೆ ಹೋಗಿದ್ವಿ. ಒಂದು ಕೆಫೆ ಹತ್ರ ಸ್ಟಾಪ್ ಆಗಿ ನಾನು ಸ್ಯಾಂಡ್ವಿಚ್ ತಗೊಂಡಿದ್ದೆ ಆ್ಯಂಡ್ ಪಿಜ್ಜಾ ಆ್ಯಂಡ್ ವಗೇರೆ ಇತ್ತು. ಓಪನಿಂಗ್ ನಮ್ಮ ಅಮ್ಮ ಸಿಗಿ ಮಾಡಿದರು ಆ್ಯಂಡ್ ಅಲ್ಲಿಗೆ ನಮ್ಮ ಎಲ್ಲ ಪೇಟ್ ಪೂಜೆ ಎಲ್ಲ ಮುಗಿದು ಕಾರಲ್ಲಿ ನೆಕ್ಸ್ಟ್ ಎಲ್ಲಾದರೂ ಹೋಗುವ ಅಂತ ಹೊರಟಿದ್ವಿ. ಸೊ ನೆಕ್ಸ್ಟ್ ನಾವು ನಿಲ್ಲಿಸಿದ್ದು ಲೆನ್ಸ್ ಕಾರ್ಟ್ ಮುಂದೆ. ಓಕೆ, ಸೊ ನಾವು ಲೆನ್ಸ್ ಕಾರ್ಟಿಂದ ಹೊರಗೆ ಬಂದ್ವಿ. ಎಂಥದ್ದು ಪರ್ಚೇಸ್ ಏನು ಮಾಡಲಿಲ್ಲ, ಸುಮ್ಮನೆ ಅಲ್ಲಿ ಎ ಸಿ ನಿಲ್ಲಲಿಕ್ಕೆ. ಅವ್ರಿಗೆ ಬೇಕಾದದ್ದು ಫ್ರೇಮ್ ಸಿಗಲಿಲ್ಲ ಅಂತ ಅದಕ್ಕೆ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ನ್ಯಾಚುರಲ್ಸ್. ಐಸ್ ಕ್ರೀಮ್ ತಿಂದು ಹೋಗೋದು ಮನೆಗೆ. ಗೈಸ್, ನಾವು ನ್ಯಾಚುರಲ್ಸಿಗೆ ಹೊರಗಿದ್ದೀವಿ ಆ್ಯಂಡ್ ಲೈನ್ ನೋಡಿ ಅಲ್ಲಿ ಒಳಗೆ. ಬಟ್ ಸ್ಟಿಲ್ ಐಸ್ ಕ್ರೀಮ್ ತಿನ್ನಬೇಕೆ, ಇಲ್ಲ ನಿದ್ದೆ ಬರೋದಿಲ್ಲ. ಆ್ಯಂಡ್ ಹಿಯರ್ ದೇ ಆರ್ ಡಿಸ್ಕಸಿಂಗ್ ವಾಟ್ ಫ್ಲೇವರ್, ವಿಚ್ ಫ್ಲೇವರ್ ಆ್ಯಂಡ್ ಸೋ ಆನ್. ಓಕೆ, ಸೊ ಲೈನ್ ಇದ್ದ ಕಾರಣಕ್ಕೆ ನಾವು ಡೆಸ್ಟಿನೇಷನ್ನ ಚೇಂಜ್ ಮಾಡ್ತಿದ್ದೀವಿ. ನ್ಯಾಚುರಲ್ಸ್ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ತಿದ್ದೀವಿ. ಐಸ್ ಕ್ರೀಮೇ ನೋಡ್ಬೇಕು. ಓಕೆ, ದಿಸ್ ಇಸ್ ದ ನ್ಯೂ ಫ್ಲೇವರ್. ಸೊ ನಾವು ಮನೆ ಬಂದೆ. ಇಸ್ ಎಂಜಾಯ್ಡ್ ಅ ಲಾಟ್. ಜಾಸ್ತಿ ಜಾಗಕ್ಕೆ ಹೋಗಲಿಲ್ಲ ಬಿಕಾಸ್ ನಾವು ಹೊರಡುವಾಗನೇ 6 ಗಂಟೆ ಆಗಿತ್ತು ಆ್ಯಂಡ್ ಮತ್ತು ಸುಮಾರು ಲೇಟ್ ಆಗ್ತದೆ ಮನೆಗೆ ಬರುವಾಗ ಅಂತ. ಆಲ್ಮೋಸ್ಟ್ ಈಗ ಆಗಿದೆ 9 ಆಯಿತು. ಆ್ಯಂಡ್ ಇವತ್ತಿನ ನನ್ನ ಈ ಸಣ್ಣ ಬ್ಲಾಗ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಸಾರಿಯೆಲ್ಲ ಹೇಗೆ ಕಾಣ್ತಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.